ಕೋಲಾರದಲ್ಲಿ ಸೋಫಾ ಸೆಟ್ ಗೋಡೌನ್ ದಗದಗಿಸಿದೆ. ಕೋಲಾರ ನಗರದ ಇಲಾಹಿ ಮಸೀದಿ ಬಳಿ ಅಗ್ನಿ ಅವಘಡ ಸಂಭವಿಸಿದ್ದು ಸುಮಾರು 4 ಲಕ್ಷ ರೂಪಾಯಿ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಆಕಸ್ಮಿಕ ಬೆಂಕಿಯಿಂದಾಗಿ ಸೋಫಾ ಸೆಟ್ ಗೋಡೌನ್ ಸುಟ್ಟು ಭಸ್ಮವಾಗಿದೆ. ಕೋಲಾರ ನಗರದ ಇಲಾಹಿ ಮಸೀದಿ ಬಳಿ ಈ ಒಂದು ಘಟನೆ ಸಂಭವಿಸಿದ್ದು ಮೊಹಮ್ಮದ್ ಸರ್ದಾರ್ ಎಂಬುವವರಿಗೆ ಸೇರಿದಂತಹ ಸೋಫಾ ಸೆಟ್ ಕುಶನ್ ತಯಾರು ಮಾಡುವ ಗೋಡೌನ್ ಬೆಂಕಿಗೆ ಆಹುತಿಯಾಗಿದೆ. ಅರ್ಧ ಗಂಟೆಯಾದರೂ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದೇ ಇಲ್ಲ. ಸ್ಥಳೀಯರ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಸ್ಥಳೀಯರು. ಈ ಸಂಬಂಧ ಕೋಲಾರ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮಾರು 4 ಲಕ್ಷ ರೂಪಾಯಿ ವಸ್ತುಗಳು ಬೆಂಕಿಗಾಹುತಿಯಾಗಿರುವುದು ಮೊಹಮ್ಮದ್ ಸರ್ದಾರ್ ಎಂಬುವವರಿಗೆ ಸೇರಿದಂತಹ ಗೋಡೌನ್ ಆಗಿದೆ. ಇದು ಕೋಲಾರದಲ್ಲಿ ಸೋಫಾ ಸೆಟ್ ಗೋಡೌನ್ ದಗದಗಿಸಿದೆ. ನೀವು ದೃಶ್ಯದಲ್ಲಿ ಕಾಣಬಹುದು ಸ್ಥಳೀಯರು ಬೆಂಕಿಯನ್ನು ನಂದಿಸಲು ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅನ್ನೋದು. ಇಷ್ಟೆಲ್ಲ ಬೆಂಕಿ ಹತ್ತಿಕೊಂಡ್ರೂ ಸಹಿತ ಅಗ್ನಿಶಾಮಕ ದಳ ಅಲ್ಲಿ ಬಂದೇ ಇಲ್ಲ. ನೀವು ನೋಡ್ಬೋದು ಸ್ಥಳೀಯರು ಬೆಂಕಿಯನ್ನು ನಂದಿಸಲು ಪಕ್ಕದ ಮನೆಯಿಂದ ಡ್ರಮ್ನ ನೀರನ್ನು ತೆಗೆದುಕೊಂಡು ಆ ಒಂದು ಗೋಡೌನ್ ಮೇಲೆ ನೀರನ್ನು ಸುರಿತಿರುವಂಥದ್ದನ್ನು. ಇನ್ನು ಕೋಲಾರ ನಗರದ ಇಲಾಹಿ ಮಸೀದಿ ಬಳಿ ಒಂದು ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಕೋಲಾರ ನಗರದ ಇಲಾಹಿ ಮಸೀದಿ ಬಳಿ ಅಗ್ನಿ ಅವಘಡ ಸಂಭವಿಸಿದೆ.